ಭೂಮಾಪನ ಇಲಾಖೆ ಅಧಿಕಾರಿಗಳಿಂದ ಪ್ರತಿಭಟನೆ. ಸೇವಾ ಭದ್ರತೆ ನೀಡುವವರೆಗೂ ಕೆಲಸಕ್ಕೆ ಹಾಜರಾಗಲ್ಲ. ಕೆಲಸಕ್ಕೆ ಸಮಾನ ವೇತನ ಸಿಗೋವರೆಗೂ ನಾವು ಸ್ಟ್ರೈಕ್ ಮಾಡ್ತಿದ್ವಿ. ಸಹಾಯ ಮತ್ತಿನ ಮಾಡ್ಕೊಳ್ತೀನಿ ಅಂತ ಭರವಸೆ ಕೊಡ್ತಾರ, ಸುಳ್ಳು ಭರವಸೆ ಕೊಡ್ತಾರ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಭೂಮಾಪನ ಇಲಾಖೆಯ 50ಕ್ಕೂ ಹೆಚ್ಚು ಮಂದಿ ಪರವಾನಗಿ ಸಹಿತ ಭೂಮಾಪಕರು 1 ತಿಂಗಳಿನಿಂದ ಮುಷ್ಕರ ನಡೆಸುತ್ತಿದ್ದಾರೆ. ಹೀಗಾಗಿ ಹಾನಗಲ್ ತಾಲೂಕಿನಲ್ಲಿ ಸುಮಾರು 3,000 ಭೂಮಾಪನ ಪ್ರಕರಣಗಳು ಬಾಕಿ ಉಳಿದಿವೆ. ಸೇವಾ ಭದ್ರತೆ ಸಿಗೋವರೆಗೆ ಕೆಲಸಕ್ಕೆ ಹಾಜರಾಗುವುದಿಲ್ಲ ಎಂದು ಭೂಮಾಪಕರ ಸಂಘದಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಿದ ಭೂಮಾಪಕರ ಸಂಘದ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಮಾಳಗಿ, ನಮಗೆ ಸೇವಾ ಭದ್ರತೆ ಸಿಗೋವರೆಗೆ ಕೆಲಸಕ್ಕೆ ಹಾಜರಾಗುವುದಿಲ್ಲ ಎಂದು ಭೂಮಾಪಕರ ಸಂಘದ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ರಫೀಕ್ ತಿಳಿಸಿದ್ದಾರೆ. ಇನ್ನು ತಾಲೂಕಿನಲ್ಲಿ 2002ರಿಂದ ಪರವಾನಗಿ ಸಹಿತ ಭೂಮಾಪಕರಾಗಿ ಸೇವೆ ಸಲ್ಲಿಸುತ್ತಾ ಇರುವ ನಮಗೆ ಸರಿಯಾದ ವೇತನ ಇಲ್ಲ. ಕಳೆದ 20 ವರ್ಷಗಳಿಂದ ಸರ್ಕಾರ ಕೇವಲ ಭರವಸೆಯನ್ನ ನೀಡ್ತಾ ಇದೆ. ಒಂದು ಸರ್ವೆ ಪ್ರಕರಣಕ್ಕೆ ನಿಗದಿಯಾಗಿರುವ ₹1,200 ಸಂಭಾವನೆಯಲ್ಲಿ %90ರಷ್ಟು ಬಾಕಿ ಉಳಿದಿದೆ. ತಾಲೂಕಿನಲ್ಲಿ ಈವರೆಗೆ 60,000 ಪ್ರಕರಣಗಳನ್ನು ಪೂರ್ಣಗೊಳಿಸಿದ್ದೇವೆ. ಈಗ ಮುಷ್ಕರದ ಕಾರಣದಿಂದ ಮತ್ತೆ 3,000 ಪ್ರಕರಣ ಬಾಕಿ ಉಳಿದಿವೆ ಎಂದಿದ್ದಾರೆ. ಈಗ ಹಾನಗಲ್ ತಾಲೂಕು ಪರವಾನಗಿ ಭೂಮಾಪಕರು, ಇಡೀ ರಾಜ್ಯದ ಪರವಾನಗಿ ಭೂಮಾಪಕರು ಈ ಅನಧಿಕೃತ ಸ್ಟ್ರೈಕ್ ಮಾಡಕ್ ಕುಂತಾರ. ಯಾಕಪ್ಪ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನಮ್ಗೆ ಸಿಗ್ತಾ ಇಲ್ಲ. ಆ ಸಮಾನ ವೇತನ ಕೆಲಸಕ್ಕೆ ಸಮಾನ ವೇತನ ಸಿಗೋವರೆಗೂ ನಾವು ಸ್ಟ್ರೈಕ್ ಮಾಡ್ತಿದೀವಿ. ಯಾಕಂದ್ರೆ ನಮ್ಮ 2005ರಿಂದ ಇದ ಲೈಸೆನ್ಸ್ ಸರ್ವೇರ್ ಕನ್ಫರ್ಮ್ ಆಗಿದ್ದು ಸುಮಾರು 6,000 ಜನ ಅದೀವಿ ನಾವು. ಇಲ್ಲಿವರೆಗೂ ಯಾವುದೇ ರೀತಿ ಸರ್ಕಾರ ನಮ್ಮ ಯಾವುದೇ ರೀತಿಯನ್ನ ಸ್ಪಂದಿಸಿಲ್ಲ. ಸಹಾಯ ಮತ್ತಿನ ಮಾಡ್ಕೊಳ್ತೀನಿ ಅಂತ ಭರವಸೆ ಕೊಡ್ತಾರ, ಸುಳ್ಳು ಭರವಸೆ ಕೊಡ್ತಾರ. ಆ ಭರವಸೆ ಇಡೋವರೆಗೂ ನಾವು ಅನಧಿಕೃತವಾಗಿ ಸ್ಟ್ರೈಕ್ ಮಾಡಕ್ ಕುಂತೀವಿ. ಇದರಿಂದ ರೈತರಿಗೂ ತೊಂದರೆ ಆಗ ಕುಂತೈತಿ. ರೈತರು ನಮ್ಗೆ ಸಹಕರಿಸಬೇಕು. ಯಾಕಂದ್ರ 6,000 ಜನರ ಜೀವನ ಪ್ರಶ್ನೆ ಐತಿ. ಈ ರೀತಿ ನಮ್ಮ ಸಮಸ್ಯೆಗಳು ಅದವು. ಕರ್ನಾಟಕ ರಾಜ್ಯದಲ್ಲಿ ಲೈಸೆನ್ಸ್ ಸರ್ವೇದಾರರು ಮುಷ್ಕರ ಮಾಡಿದ್ರಿಂದ ನಮ್ಮ ಹಾನಗಲ್ ತಾಲೂಕಿನಲ್ಲಿನೇ ಹದ್ಬಸ್ತು, ಲೆವೆನ್ ಸ್ಕೆಚ್ ಇವೆಲ್ಲವನ್ನು ಲೈಸೆನ್ಸ್ ಸರ್ವೇದಾರರು ಮಾಡೋದನ್ನ ಸ್ಥಗಿತ ಆಗಿದ್ದರಿಂದ ಸುಮಾರು 3,000 ಅರ್ಜಿಗಳು ಈಗಾಗಲೇ ಒಂದೇ ರೀತಿಯಲ್ಲಿ ಪೆಂಡಿಂಗ್ ಅದಾವು. ಈ ಎಲ್ಲವೂ ಜನಪ್ರತಿನಿಧಿಗಳ ಗಮನಕ್ಕೆ ಐತೆನ್ನಿಲ್ಲ ಗೊತ್ತಿಲ್ಲ. ಅವರು ಏನು ಬೇಡಿಕೆಗಳದಾವು, ಅವು ನ್ಯಾಯಯುತ ಬೇಡಿಕೆಗಳದಾವು, ಅವನ್ನ ತಕ್ಷಣ ಪರಿಹರಿಸಿ ನಮ್ಮ ರೈತರ ಏನು ಈಗ ಕೆಲಸ ಸ್ಥಗಿತ ಆಗ್ಯಾವು ಅವನ್ನ ಕೆಲಸ ಪ್ರಾರಂಭ ಮಾಡಂತ ವ್ಯವಸ್ಥೆ ಸರ್ಕಾರ ಕೂಡಲೇ ಮಾಡಂತ ವ್ಯವಸ್ಥೆ ಆಗ್ಬೇಕು. ಇಂಥ ದೊಡ್ಡ ತಾಲೂಕಿನಲ್ಲಿ 5 ಅಥವಾ 6 ಜನ ಸರ್ವೇರ್ ಮಾತ್ರ ಇಲಾಖೆಯಲ್ಲಿದ್ದು ಲೈಸೆನ್ಸ್ ಸರ್ವೇದಾರ ಅತಿ ಅವಶ್ಯಕ. ಸರ್ವೆ ಕಾರ್ಯ ಮಾಡ್ಲಿಕ್ಕೆ ಅತಿ ಅವಶ್ಯಕ. ದರ್ಖಾಸ್ತ್ ಪುಡಿ ಇರ್ಬೋದು, ಲೆವೆನ್ ಸ್ಕೆಚ್ ಇರ್ಬೋದು, ಹದ್ಬಸ್ ಮಾಡೋದಿರ್ಬೋದು, ಈ ಎಲ್ಲ ಕೆಲಸ ಕಾರ್ಯಗಳು ಲೈಸೆನ್ಸ್ ಸರ್ವೇದಾರ ಕಡೆಯಿಂದಾನೇ ಆಗ್ತಾ ಇದಾವೆ. ಈ ಹಿಂದೆ 2 ತಿಂಗಳ ಸ್ಥಗಿತ ಆಗೋಕ್ಕಿಂತ ಪೂರ್ವದಲ್ಲಿ ಸರಾಗವಾಗಿ ಕೆಲಸ ಸಾಗ್ತಾ ಇದ್ವು. ಅವ್ರ ಬೇಡಿಕೆಗಳು, ಅವ್ರು ಏನು ಸಮಸ್ಯೆ ಅದಾವ, ಅವರಿಗೆ ವೇತನದ ಒಂದು ವ್ಯವಸ್ಥೆಯನ್ನ ಮತ್ತು ಸರ್ಕಾರದ ಒಂದು ನಿರ್ಬಂಧನೆಯನ್ನ ಅವ್ರಿಗೆ ಏನು ಕೊಡ್ಬೇಕು ಅವನ್ನೆಲ್ಲವನ್ನು ವ್ಯವಸ್ಥಿತವಾಗಿ ಕೊಟ್ಟು ನಮ್ಮ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಾಣುವಂತ ವ್ಯವಸ್ಥೆ ಸರ್ಕಾರ ಮಾಡದೇ ಹೋದ್ರೆ ನಾವು ಅವರ ಬೆಂಬಲಕ್ಕೆ ನಿಂತು ಪ್ರತಿಯೊಂದು ಸರ್ವೆ ಇಲಾಖೆಯನ್ನ ಬೀಗ ಜಡಿದು ಪ್ರತಿಭಟನೆಯನ್ನ ಮಾಡುವಂತ ವ್ಯವಸ್ಥೆಯನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಮ್ಮಿಕಬೇಕಾಗ್ತತಿ. ಇನ್ನು ಭೂಮಾಪಕರ ಮುಷ್ಕರದಿಂದ ಸಾರ್ವಜನಿಕರು ಮತ್ತು ರೈತರಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಸರ್ಕಾರ ಕೂಡಲೇ ಅವರ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.